ರಾಸಲೀಲೆಯ ಬೆರುಗಾಳಿಯ ಬೆನ್ನಲ್ಲೇ ಡಿಜಿಪಿ ರಾಮಚಂದ್ರ ರಾವ್ ತಲೆದಂಡ ಆಗಿದೆ. ರಾಸಲೀಲೆ ಬೆನ್ನಲ್ಲೇ ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರ ಆದೇಶವನ್ನ ನೀಡಿದೆ. ರಾಸಲೀಲೆಯ ಬೆರುಗಾಳಿಯ ಬೆನ್ನಲ್ಲೇ ಡಿಜಿಪಿ ತಲೆದಂಡ ಆಗಿದೆ. ರಾಸಲೀಲೆ ಬೆನ್ನಲ್ಲೇ ಸಸ್ಪೆಂಡ್ ಮಾಡಿ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. 10 ದಿನಗಳ ಕಡ್ಡಾಯ ರಜೆ ಮೇಲೆ ತೆರಳಿದ್ರು ರಾಮಚಂದ್ರ ರಾವ್. ಇದೀಗ ಅಮಾನತುಗೊಳಿಸಲಾಗಿದೆ. ಅವರು ಡಿಸಿಆರ್ಇ ಡಿಜಿಪಿ ರಾಮಚಂದ್ರ ರಾವ್ ಅಮಾನತುಗೊಳಿಸಿ ಸರ್ಕಾರ ಆದೇಶ ನೀಡಿದೆ. ಡಿಜಿಪಿ ರಾಮಚಂದ್ರ ರಾವ್ ಅಮಾನತು ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ. ರಾಸಲೀಲೆಯಿಂದ ರಾಜ್ಯ ಪೊಲೀಸ್ ಇಲಾಖೆಯ ಮಾನ ಹರಾಜಾಗಿತ್ತು. ಡಿಜಿಪಿ ರಾಸಲೀಲೆಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಫುಲ್ ಗರಂ ಆಗಿದ್ರು. ರಾಸಲೀಲೆ ವಿಡಿಯೋ ಹೊರಬಂದು 17 ಗಂಟೆಯ ಬಳಿಕವಾಗಿ ಕಾಮಚಂದ್ರನನ್ನ ಸಸ್ಪೆಂಡ್ ಮಾಡಲಾಗಿದೆ. ಸರ್ಕಾರಕ್ಕೆ ಮುಜುಗರ, ಪೊಲೀಸ್ ಇಲಾಖೆಗೆ ಮುಜುಗರ. ಅವ್ರು ಮಾತನಾಡಿರುವಂತಹ ರೀತಿಗನ್ನ ಕೂಡ ಕೇಳಿಸ್ಕೊಂಡ್ರೆ ನಿಜಕ್ಕೂ ಕೂಡ ಅಬ್ಬಬ್ಬ ಹಿಂಗೂ ಇರ್ತಾರ ಆಫೀಸರ್ಗಳು ಅಂತ ಅನ್ಸುತ್ತೆ. ಇನ್ನು ರಾಮಚಂದ್ರ ರಾವ್ ವಿರುದ್ಧವಾಗಿ ಇಲಾಖಾ ತನಿಖೆಗೆ ಸರ್ಕಾರ ಆದೇಶವನ್ನ ಕೊಟ್ಟಿದೆ. ಡಿಸ್ಮಿಸ್ ಮಾಡುವಂತೆ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಕೂಡ ಇದೆ. ದೂರನ್ನ ನೀಡಲು ಬಂದಂತಹ ಲೇಡಿ ಜೊತೆಗಿನ ಕಾಮದಾಟದ ವಿಡಿಯೋ ವೈರಲ್ ಆಗ್ತಾ ಇದೆ. ಇದು ವೈರಲ್ ಆಗ್ತಾ ಇದ್ದಂತೆ ಅಮಾನತುಗೊಳಿಸಲಾಗಿದೆ. ನೋಡಿ, ಅವರನ್ನ ಆದೇಶವನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ. ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಮಾನತು ಆದೇಶ. ಡಾಕ್ಟರ್ ಕೆ ರಾಮಚಂದ್ರ ರಾವ್ KN 1993 ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರ ಕುರಿತು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾದ ದೃಶ್ಯಗಳನ್ನು ಅವಲೋಕಿಸಿದಾಗ ಅವರು ಜವಾಬ್ದಾರಿಯನ್ನು ಮರೆತು ತಾವೊಬ್ಬ ಸರ್ಕಾರಿ ಸೇವಕ ಅನ್ನೋದನ್ನು ಮರೆತು ಸರ್ಕಾರಕ್ಕೂ ಮುಜುಗರ ತರುವಂತಹ ಕೆಲಸ ಮಾಡಿದ್ದಾರೆ. ಈ ಮೇಲ್ಕಂಡಂತೆ ಸರ್ಕಾರವು ಪರಿಶೀಲಿಸಿದಾಗ 1968ರ ಆಲ್ ಇಂಡಿಯಾ ಸರ್ವಿಸ್ ಕೋಡ್ನ ರೂಲ್ ನಂಬರ್ 3ರ ಸ್ಪಷ್ಟ ಉಲ್ಲಂಘನೆ ಕಂಡುಬಂದಿದೆ. ರಾಜ್ಯ ಸರ್ಕಾರದ ಪ್ರಾಥಮಿಕ ತನಿಖೆಯಲ್ಲೂ ಕೂಡ ಇದು ಕಂಡುಬಂದಿದ್ದು, ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅವರನ್ನ ಈ ಕೂಡಲೇ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದ ಪೊಲೀಸ್ ಮಹಾನಿರ್ದೇಶಕರ ಹುದ್ದೆಯಿಂದ ಅಮಾನತು ಮಾಡಲಾಗಿದೆ. ಪ್ರಕರಣದ ತನಿಖೆ ಮುಗಿಯುವವರೆಗೂ ಇವರ ಅಮಾನತು ಮುಂದುವರಿಯಲಿದೆ. ತನಿಖೆ ಮುಗಿಯುವವರೆಗೂ ಈ ಅಧಿಕಾರಿಗೂ ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಹೆಡ್ ಕ್ವಾರ್ಟರ್ಸ್ ವ್ಯಾಪ್ತಿಯನ್ನ ಬಿಟ್ಟು ಹೋಗುವಂತಿಲ್ಲ. ಡಾಕ್ಟರ್ ಕೆ ರಾಮಚಂದ್ರ ರಾವ್ ಅಮಾನತು ಆದೇಶ. ಡಾಕ್ಟರ್ ಕೆ ರಾಮಚಂದ್ರ ರಾವ್ KN 1993 ನಾಗರಿಕ ಹಕ್ಕುಗಳ